ಪುನೀತ್ ಸರ್ನ ನಾನು ಮೊನ್ನೆ ಒಂದು ಫೇಸ್ಬುಕ್ನ್ಯಾಗ ಒಂದು ಫೋಟೋ ನೋಡಿದೆ ರೀ. ಒಬ್ಬ ಸಾಧಾರಣ ಕ್ಯಾಮ್ರಾಮ್ಯಾನ್ ಎಲ್ಲೋ ಇಂಥ ಕಸ ಬಿದ್ದಲ್ಲಿ ಕುಂತಿದ್ದ ಮೆಟ್ಲ ಮೇಲೆ ನಾನು ನೋಡಿದೆ ಸರ್. ಅಲ್ಲಿ ಹೋಗಿ ಅವ್ನ ಜೊತೆ ಮಾತಾಡ್ಕೊತ ಕುಂತಿದ್ದು ನೋಡಿದೆ. ಯಾಕಂದ್ರೆ ಅವ್ರಿಗೆ ಎಷ್ಟೆಲ್ಲ ನೇಮು ಫೇಮು ಎಲ್ಲ ಇತ್ತವ. ಒಬ್ಬ ಸಾಧಾರಣ ಮನುಷ್ಯನ ಜೊತೆ ಹೆಂಗ್ ಬೆರೀತಾರಲ್ಲ ಇವ್ರು ಅಂತ ನಮ್ಗೆ ಅಜೀಬ್ ಅನಿಸ್ತದ. ಸಾಧಾರಣ ಅಂತ ನಾವು ಅನ್ಕೊಂಡೇವ್ ಸರ್, ಬಟ್ ಅವ್ರು ಯಾವತ್ತೂ ಸಟ್ನಾಗಿರೋರ್ನ ಯಾರನ್ನೂ ಸಾಧಾರಣ ಅನ್ಕೊಂಡಿಲ್ಲ. ಇವನ್ ನಾವು ಸಟ್ ಅಲ್ಲಿ ಇರ್ಬೇಕಾದ್ರೆ ಅಷ್ಟ ಸರ್. ಅಲ್ಲಿ ಹೀರೋ ಸರ್ ಇದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಲ್ಲ ಸರ್. ಅವ್ರ ಹೀರೋ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನಾನು ಇಲ್ಲಿ ಕ್ಯಾಮ್ರಾ ವರ್ಕ್ ಹೋಗಿದ್ದಾನೆ, ನಂದು ಅಷ್ಟೇ ಮಾಡ್ಬೇಕು. ನಾನು ಅಲ್ಲಿ ಏನು ಮಾಡಲ್ಲ. ನೀನು ಫೋಟೋ ಗಿಟ ತೆಗೆಸ್ಕೊಳ್ಳೋದಿತ್ತ ಶೂಟಿಂಗ್ ಬಂದ್ಮೇಲೆ ಸರ್ ಒಂದು ಫೋಟೋ ಅನ್ಕೊಂಡು ಬರ್ತಿದ್ವಿ ಇಷ್ಟೇ ಸರ್. ಅಲ್ಲಿ ಸರ್ ಈಗ ಏನಾಗೈತೆ ಅಂತಂದ್ರೆ ನಮ್ಮಲ್ಲಿ ಕೆಲವೊಂದಿಷ್ಟು ಕಲಾವಿದರು ಅನ್ಬೋದು ಅಥವಾ ಜನ ಏನು ಅನ್ಕೋತಾರಂದ್ರೆ ಅಲ್ಲಿ ಹೋದ್ರೆ ಅಲ್ಲಿ ಜನ ಅಲ್ಲಿ ಇವರು ಅವಾಯ್ಡ್ ಮಾಡ್ತಾರ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದವ್ರನ್ನ ಅವಾಯ್ಡ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದವ್ರು ಅಂತ ನಾವು ಅನ್ಕೋತೀವಿ ಸರ್. ಆದ್ರೆ ಅವ್ರು ಯಾವತ್ತು ದಕ್ಷಿಣ ಕರ್ನಾಟಕದವ್ರು ಅನ್ನಲ್ಲ. ನಮ್ಮ ಮೈಸೂರು, ಮಂಡ್ಯ, ಬೆಂಗಳೂರು ಅಂತ ಹೇಳ್ತಾರೆ. ನಮ್ಮಲ್ಲಿ ಏನೋ ಗೊತ್ತಿಲ್ಲ ಉತ್ತರ ಕರ್ನಾಟಕ ಅಂಥೇಳಿ ಸ್ವಲ್ಪ ಅದಿರಲಿ ಮನೋಭಾವ. ಆದ್ರೆ ಅದು ಕೆಲವೊಂದು ವಿಷಯಗಳ ಒಳಗೆ ನಾವು ಉತ್ತರ ಕರ್ನಾಟಕದವ್ರನ್ನ ಕೀಳಾಗಿ ನೋಡ್ತಾರೆ, ಹಂಗೆ ಹೆಂಗೆ ಅನ್ಕೋತಾರೆ ಸರ್. ಈ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನನ್ನ ಪ್ರಕಾರ ಅದು ತಪ್ಪು ಸರ್. ಯಾಕಂದ್ರೆ ಇವ್ರು ಏನು ಮಾಡ್ತಾರೆ, ನಾನು ಎಷ್ಟೋ ಜನ ನೋಡ್ದಂಗೆ ಸರ ನಮ್ಮ ಹುಬ್ಬಳ್ಳಿ ಸರ ಗಂಡು ಮೆಟ್ಟಿನ ನಾಡು ಸರ ನಮ್ದು, ಜೋಳದ ರೊಟ್ಟಿ ಚಟ್ನಿ ಇದು ಅಂತೇಳಿ ಅಲ್ಲಿ ಹೋಗಿ ಮಿರ್ಚಿ ಮಂಡಕ್ಕಿ ಅಂತೇಳಿ ಎದಕ್ಕೆ ಬೇಕಾಗಿ ಸರ್ ಇವ್ರು ತಿನ್ನೋದು ಅಲ್ಲಿ ಹೋಗಿ ಹೇಳೋದು. ಅದು ಕೇಳಿದಾಗ ಏನೋ ಹೇಳಬೇಕು. ನಾನು ಸಿನಿಮಾಕ್ಕೆ ಹೋಗೇನೆ ಅಂತಂದ್ರೆ ನಾನು ಎದಕ್ಕೆ ಕರೆಸಿರ್ತಾರೆ, ಆ್ಯಕ್ಟಿಂಗ್ ಕರೆಸಿದ್ರೆ ನಾನು ಆ್ಯಕ್ಟಿಂಗ್ ಅಷ್ಟೇ ಮಾಡಬೇಕು. ಒಂದು ಮೇಕಪ್ ಕರೆಸಿ ಮೇಕಪ್ ಅಷ್ಟೇ ಮಾಡಬೇಕು, ಕ್ಯಾಮ್ರಾಗೆ ಇದಿಷ್ಟೇ ಮಾಡ್ಬೇಕು ಸರ್. ಬಟ್ ನಮ್ಮವ್ರು ಹಂಗೆ ಮಾಡಲ್ಲ. ನಾ ಆ್ಯಕ್ಟಿಂಗ್ ಕರ್ಸ್ಯಾರ ಅಂದ್ರೆ ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾನೆ. ಊರು ಸಾಬರಿ ಮಾಡ್ತಾರ. ಹಾಂ ಸರ್, ನೋಡಿ ಸರ್, ನನ್ನ ಕಣ್ಣೆದುರುಗಡೆ ಆಗಿದ್ದು ಉದಾಹರಣೆ, ನಮ್ಮ ಹುಬ್ಬಳ್ಳಿಯಿಂದ ಒಬ್ಬ ಕಲಾವಿದನ ನಾವು ಕರ್ಸೇವಿ ಶೂಟಿಂಗಿಗೆ ಒಂದು ಸೀರಿಯಲ್ಗೆ. ಅದು ಇನ್ನೂ ಒಂದು ಸೀನ್ ಐತಿ, ನಾಳೆ ಬರ್ಬೇಕಂತ ಡೈರೆಕ್ಟ್ರು ಸರ ನಾವು ಹೋಗ್ಬೇಕ್ರಿ, ನಾಳೆ ನಮ್ಮ ಮನೆಗೆ ನೀರು ಬಿಡ್ತಾರೆ, ನಮ್ಮ ಊರಾಗ 15 ದಿನಕ್ಕೂ ನೀರು ಬಿಡ್ತಾರೆ, ನಾವು ಹೋಗಬೇಕು ಸರ್ ಅಂತೇಳಿ ಬಂದ. ಹಿಂಗಾಗಿ ಸರ್ ಅಲ್ಲಿ ಹಂಗಿಲ್ಲ ಸರ್. ನಿಮ್ಮಿಂದ ನನ್ನ ಕೆಲಸ ಆಗತ್ತಂದ್ರೆ ನಾನು ಸೋಮರೆಡ್ಡಿ ಸರ್ ಬರ್ರಿ ಸರ್ ಅಂತ ನಿಮ್ಗೆ ಕರ್ಕೋತೆ. ನಾನು ನಿಮ್ಮಿಂದ ಏನು ಕೆಲಸ ಆಗದೆ ಇದ್ದಾಗ ನಾನು ನಿಮ್ಮನ್ನ ಬೇಡ ಅಂತ ಹೇಳ್ತೀನಿ. ಅವಾಗ ನೀವು ಅವ ಜಗದೀಶ್ ಮುಖಿ ನಾನು ಅವಾಯ್ಡ್ ಮಾಡ್ತಾನೆ ಅನ್ಕೊಂಡ್ರೆ ಏನು ಸರ್ ಅದು. ಮತ್ತೆ ಸುಧೀರ್ ಅವರು ನಮ್ಮ ಉತ್ತರ ಕರ್ನಾಟಕದವ್ರಲ್ಲ ಸರ್. ಹೌದು. ಮತ್ತೆ ಸತ್ಯಜಿತ್ ಅವರು ಉತ್ತರ ಕನ್ನಡ, ಯುವರಾಜ್ ಭಟ್ರು ಅವರು ಬಿರಾದರ್ ಸುಮಾರು ಜನ ಅದಾರ ಸರ್. ಸುಮಾರು ಜನ ಅದಾರ. ಅವ್ರ ಪಾಡಿಗೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಇಲ್ಲಿ ಇವರು ಅಲ್ಲ. ಅಂದ್ರೆ ಈಗ ನಾವು ಯುವರಾಜ್ ಭಟ್ರು ಒಬ್ರು ಇಬ್ರು ಆಯ್ತ್ರಿ. ಈಗ ಹೀರೋ ಅಂತ ಬಂದಾಗ ಉತ್ತರ ಕರ್ನಾಟಕದವ್ರು ಯಾರು ಸ್ಟ್ಯಾಂಡ್ ಆಗ್ಲಿಲ್ಲಲ್ಲ ಅನ್ನೋದು. ಅಂದ್ರೆ ಈಗ ಮೇನ್ ಸ್ಟ್ರೀಮ್ ಆಗಿ ಅಂದ್ರೆ ಲೀಡ್ ರೋಡ್ನಲ್ಲಿ ಯಾರು ಅಂತವ್ರು ಉಳ್ಕೊಲಿಲ್ಲ ಅನ್ನುವಂಥದ್ದು ಅಷ್ಟೇ. ಅಲ್ಲ, ಈ ವಿಷಯದಾಗ ನೀವು ಹೇಳಿದ್ ಕರೆ ಐತೆ ಸರ್. ಆದ್ರೆ ಆ ರೇಂಜಿಗೆ ಇಲ್ಲಿಯವರು ಯಾರು ಪ್ರಯತ್ನ ಪಟ್ಟಿಲ್ಲ ಅಂತಾನು ಹೇಳ್ಬೋದು ನಾವು. ಯಾಕಂದ್ರೆ ಮೊದಲು ಏನೋ ಒಂದು ಯಾರೋ ಅವಕಾಶ ಕೊಡ್ತಿದ್ರು, ಏನೋ ಒಂದು ಮಾಡ್ತಿದ್ರು. ಬಟ್ ಈಗ ಎಷ್ಟೋ ಜನ ಒಳ್ಳೆ ಡೈರೆಕ್ಷನ್ ಒಂದು ಇದು ಇರ್ತೈತೆ ಸರ್, ಐಡಿಯಾ ಇರ್ತೈತಿ, ಐಡಿಯಾಲಜಿ ಇರ್ತದ, ಒಂದು ಒಳ್ಳೆ ಕತೆ ಐಡಿಯಾಲಜಿ, ಅದನ್ನೆಲ್ಲ ಮಾಡ್ಕೊಂಡು ಮಾಡ್ಬೋದಲ್ಲ ಸರ್. ಈಗ ನೋಡ್ರಿ, ನನಗೊಂದು ಕನಸಿತ್ತು ಅನ್ಕೋರಿ, ನಾನು ಹೀರೋ ಆಗ್ಬೇಕಂತೇಳಿ. ನನಗೆ ಸಿನಿಮಾದೊಳಗೆ ಆಗೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಒಂದು ಉಡಾಳ್ ಮೆಂಬರ್ ಒಳಗೆ ನಾವು ಕತ್ತಿ ಬರೋದು, ನಾವು ಶೂಟ್ ಮಾಡ್ಕೊಂಡು ಏನೋ ಒಂದು ಮಾಡತ್ತವ ಸರ್. ನಾವು 4 ಜನಕ್ಕೆ ಈಗ ನಿಮ್ಮ ಮಾತಿನ ಪ್ರಕಾರ ಹೇಳ್ತೀನಿ ನಾನು. ಹಾಂ ಸರ್. ಅಂದರೆ ನಾವು ತಿಳ್ಕೊಳ್ಳೋ ಭಾವನೆ ಒಳಗೆ ಐತ್ರಿ, ಅಲ್ಲೇ ನಾವು ಶ್ರಮ ಪಟ್ಟಿದ್ರೆ ಏನಾದರೂ ಒಂದು ಸಾಧಿಸ್ಬೇಕು ಅನ್ನುವಂಥದ್ದು ಇತ್ತಲ್ಲ. ಈಗ ಮತ್ತು ನೀವು ಸ್ವತಃ ನಿಮ್ಮ ಸ್ವಂತ ಊರಿಗೆ ಬಂದು ನೆಲೆ ಊರಿ ನೀವು ಅಲ್ಲೇ ಬದುಕು ಕಟ್ಕೋಬಹುದಾಗಿತ್ತಲ್ಲ, ಮತ್ತು ಇಲ್ಲಿ ಬಂದು ಯಾಕೆ ಶಿಫ್ಟ್ ಆದ ಸರ್? ಅಲ್ಲಿ ತುಂಬ ಚೆನ್ನಾಗಿತ್ತು ಸರ್. ಎಲ್ಲವೂ ಪೇಮೆಂಟಿಂದ ಹಿಡಿದ್ಬಿಟ್ಟು ಇವಾಗಲೂ ಅಲ್ಲೇ ಇದ್ದಿದ್ರೆ ನಾನು ಒನ್ ಆಫ್ ದಿ ಟಾಪ್ ಕ್ಯಾಮ್ರಾಮನ್ ಇವನ್ ಕನ್ನಡ ಇಂಡಸ್ಟ್ರಿಗೆ ಸರ್, ಪಕ್ಕ. ಆದರೆ ಏನಾಯ್ತು, ಇಲ್ಲಿ ನಾವು ಊರಾಗ ಮನೆ ಕಟ್ಟಾತಿದ್ದೆ ಸರ್. ನಮ್ಮ ಅಣ್ಣನೂ ಜಾಬ್ ಮಾಡೋಕ್ಕೆ ಹೋದ. ನಮ್ಮ ತಮ್ಮ ಅವನೊಬ್ಬನೇ, ಅವ್ನಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮನೆ ಬೇರೆ ಕಟ್ಟೋದು. ಹೀಗಾಗಿ ನಾನು ಇಲ್ಲೇ ಬಂದೆ. ಇಲ್ಲಿ ಬಂದಾಗ ನಾನು ಮನೆ ಕಟ್ಟಿ ಆಮೇಲೆ ಹೋದ್ರಾಯ್ತಂತಲೇ ಬಂದಿದ್ದು ಸರ್ ಬೆಂಗಳೂರಿಗೆ. ಆದರೆ ಇಲ್ಲೇನಾಯಿತು, ಮನೆ ಕಟ್ಟೋ ಟೈಮಲ್ಲಿ ಸುಮ್ಮನೆ ಇರಬೇಕಲ್ಲ ನಾವು. ನನ್ನ ರಂಗಭೂಮಿ ಹುಚ್ಚು, ನಾಟಕಕ್ಕೆ ಅವನ್ನೆಲ್ಲ ಮಾಡ್ತಾ ನಾಟಕದ್ದೇ ಏನೋ ಒಂದು, ಅದು ನಾನು ಅನ್ಕೊಂಡಿರಲಿಲ್ಲ ಸರ್. ಬಟ್ ನಾಟಕದಿಂದನೇ ನನಗೇನೋ ಒಂದು ಹೆಸರು ಬರತ್ತು, ಏನೋ ಒಂದು ಸ್ವಲ್ಪ ದುಡ್ಡು ಬರಾಕತ್ತು. ಹೀಗಾಗಿ ಇಲ್ಲೇ ನಾನು ಇಷ್ಟು ಸಿಗ್ತಾ ಇದೆ ಅಂದಾಗ ನನ್ನ ಸಾಮ್ರಾಜ್ಯವನ್ನು ಇಲ್ಲೇ ಕಟ್ಕೊಳ್ಳೋಣ ಅಂತ ಹೇಳಿದೆ. ಹಂಗಂತ ನಾನು ಬೆಂಗಳೂರಿಂದ ದೂರ ಇಲ್ಲ ಸರ್. ಇವಾಗಲೂ ಬೆಂಗಳೂರು ಜನ ಸಂಪರ್ಕದೊಳಗೆ ಇವಾಗಲೂ ಅಲ್ಲಿ ಹೋಗುದು ಬರೋದು ಮಾಡ್ತೀರಿ ಪಕ್ಕ ಸರ್. ಏನು ಟೆಕ್ನಿಕಲಿ ಕ್ಯಾಮ್ರಾ ಬೈ ಮಾಡೋದಿತ್ತು, ಮತ್ತೊಂದು ಮಗದೊಂದು ಅಂತ ಶೂಟಿಂಗ್ ಇದ್ದಾಗ ಹೋಗ್ತೇನೆ ಸರ್. ಹಿಂಗೇನಾರ ಸ್ಪೆಷಲ್ ಕ್ಯಾಮ್ರಾ ವರ್ಕ್ ಹಿಂಗೇನು ಬರ್ರಿ ಅಂದಾಗ ಹೋಗ್ತೇನೆ ಸರ್. ಹಂಗೇನಿಲ್ಲ, ಅಲ್ಲೇ ಇರ್ಬೇಕಂತ ಏನಿಲ್ಲ ಸರ್. ಈಗ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಇಲ್ಲಿದ್ದು ಮಾಡ್ಬೋದು ಸರ್. ಹಂಗೆ ಈಗ ನೀವು ಇಲ್ಲಿ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ನಿಮ್ಮೂರಲ್ಲೇ ಇದ್ಕೊಂಡು ಸುತ್ತಮುತ್ತ ಕಲಾವಿದರನ್ನು ಬಳಸ್ಕೊಂಡು ನೀವು ಇಲ್ಲಿ ಸ್ಟ್ಯಾಂಡ್ ಆಗಿರಿ. ಅದು ನಮ್ಮ ಮನೆ ಕಟ್ಟು ನೆಪದಾಗ ಬಂದು ಇಲ್ಲಿ ನೆಲೆ ಊರಿದ್ರಿ. ಇಲ್ಲಿಂದ ನಿಮ್ಮ ರಂಗಭೂಮಿ ಬದುಕು ಶುರು ಆತನ ಹೆಂಗೆ? ಹಾಂ ಸರ್. ಫಸ್ಟ್ ಊರಾಗ ನಾಟಕ ಮಾಡ್ತೇನೆ ಅಂದ್ಬಿಟ್ಲೆ ನಾವು ವಿಲನ್ ಮಾಡ್ತಾನಲ್ಲ, ಊರಾಗ ಸಿಕ್ಕಾಬಿಟ್ಟೆ ನಗೋರು ಏನು ಮಾಡ್ತಾನೆ ಅಂತೇಳಿ. ನೋಡಾಕ ಸಾಫ್ಟ್ ಅದಾನ. ಹಾಂ ಸರ್. ಇವ ಹೆಂಗೆ ವಿಲನ್ ಮಾಡ್ತಾನೆ, ಎಲ್ಲರೂ ಹಿಂಗೆ ಮಾಡೋರು, ಏನಪ್ಪ ಹಿಂಗಂತಾರೆ ಅಂತೇಳಿ ಅದನ್ನ ಚಾಲೆಂಜಿಗೆ ತೊಗೊಂಡೆ, ವಿಲನ್ ಪಾತ್ರ ಮಾಡಿದೆ ಸರ್. ಆಮೇಲೆ ಏನಾಯ್ತು, ಅದು ಬರ್ಬರ್ತಾ ಬೇರೆಯವ್ರ ನಾಟಕಗಳನ್ನು ನಮ್ಮೂರು ನಾಟಕನ ಶೂಟಿಂಗ್ ಮಾಡಿ
ಯೂಟ್ಯೂಬ್ಗೆ ಹಾಕಿದೆ ಸರ್. ಅಂದ್ರೆ ಇವು ಹಳ್ಳಿಗಳಾಗ ನಾಟಕ ನಡೀತಾವಲ್ಲ ಅವನ್ನ ಹಾಕಿ ಫಸ್ಟ್ ನಮ್ಮ ನಾಟಕ ಆಗಿದೆ ಸರ್. ಅದನ್ನ ನೋಡಿ ಬೇರೆಯವರು ಕೆರೆಸೂರದವ್ರು ಕೊಟ್ಟರು, ಮಲ್ಕುಂಡ್ಕುಪ್ಪದವ್ರು ಕೊಟ್ಟರು. ಅಲ್ಲಿಂದ ಅರ್ನಿಂಗ್ಸ್ ಸರ್ ಇನ್ನೊಂದೇನಂದ್ರ ಹಾಕ್ತಿದ್ದೆ, ಚೆನ್ನಾಗಿ ವ್ಯೂಸ್ ಹಾಕಿದ್ವು. ಯೂಟ್ಯೂಬಿಂದ ರೊಕ್ಕ ಬರ್ತೈತೆ ಅಂತ ಗೊತ್ತಿಲ್ಲ ನನಗೆ, ನಿಮಗೆ ಗೊತ್ತಿರಲಿಲ್ಲ. ಗೊತ್ತೇ ಇರ್ಲಿಲ್ಲ. ಯಾರು ಹೇಳ್ತೇವೆ ಯಾರು ಬೇಡ ರೊಕ್ಕ ಎದಕ್ ಬೇಕಂತ ನಾನು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಪ್ರಮೋದ್ ಅಂತಿದ್ದ, ಅವ ಇಲ್ರಿ ನಿಮ್ಮ ಎಲಿಜಿಬಲ್ ಐತಿ ಇದು ಮಾಡ್ರಿ ಅಂತೇಳಿ ಅಪ್ಲೈ ಮಾಡಿದ. ಫಸ್ಟ್ ಪೇಮೆಂಟ್ 7,500 ಬಂತು ಸರ್. ಫುಲ್ ಖುಷಿ ಇವಾಗ ನನಗೆ. ಯಾಕಂದ್ರೆ ಒಂದು ಬೈಕ್ ಇತ್ತು, 2,000 ಕಂತು ಕಟ್ಟಕ್ಕೆ ಒದ್ದಾಡ್ತಿದ್ದೆ ಆ ಟೈಮ್ನಾಗ. ನಾ ಅವ ಬಂತಲ್ಲ ಸಾಕು ಅನ್ಕೊಂಡು ಹೊಂಟೆ. ಅದು ಹಂಗೆ ಸ್ಟಾರ್ಟ್ ಆಯ್ತು ಸರ್. ಮತ್ತು ಇದು ಉಡಾಳ್ ಮೆಂಬರ್ ಜರ್ನಿ ಹೆಂಗೆ ಶುರು ಆಯ್ತು ಅಂದ್ರೆ ನೀವು ಅಲ್ಲಿದು ವ್ಯೂಸ್ ಚಲೋ ಬರೋಣ, ಅರ್ನಿಂಗ್ಸ್ ಬರೋಣ ಎಪಿಸೋಡ್ ಮಾಡಕತ್ತೀರಿ ಹೆಂಗೆ? ಹಾಂ ನೋಡ್ರಿ ಸರ್, ನಮ್ದು ನಾಟಕ ಅಷ್ಟು ಹಾಕ್ತಿದ್ವಿ ನಾವು ಯೂಟ್ಯೂಬ್ಗೆ. ಉಡಾಳ್ ಮೆಂಬರ್ ನಮಗೇನು ಗೊತ್ತಿರಲಿಲ್ಲ. ಈ ಶ್ರಾವಣ ಬಂತು ಸರ್, ಅದು ಲಾಕ್ಡೌನ್ ಟೈಮ್ ನೋಡ್ರಿ. ಲಾಕ್ಡೌನ್ ಇನ್ನೇನು ಶುರು ಆಗಿದ್ರೆ ಮುಂಚೆ ಒಂದು ಪಾರ್ಟಿ ಮಾಡೋಣ ಅಂತ ಹೇಳಿ ನಾವು ನಮ್ಮ ಗೋಕುಲ್ ರಾಜ್ ನಮ್ಮ ಮೊದಲ ಮೆಂಬರ್ ಇದ್ದಲ್ಲ ಸರ್, ನಮ್ಮ ಉಡಾಳ್ ಮೆಂಬರ್ ಮೊದಲಿಂದನೂ ಫ್ರೆಂಡ್ಸ್. ಅವ ಒಂದು ಪಾರ್ಟಿ ಮಾಡೋಣ ರಿಯಲ್ ಆಗಿ ಅಂತಂದು. ರಿಯಲ್ ಆಗಿ ಅಂದ್ರೆ ಪಾರ್ಟಿನ ಅಂತಂದ್ರೆ ನಾವು ಮಾಡ್ಕೊಂಡು ನಾವೇ ತಿನ್ಬೇಕು ಅಂತ. ಪಾರ್ಟಿ ಅಂದ್ರೆ ಪಾರ್ಟಿ ಸರ್, ಈಗ ಮಾಮೂಲಿ ನಮ್ಮ ಹುಡುಗರೆಲ್ಲ ಮಾಡ್ತಾರೆ ಡ್ರಿಂಕ್ಸು, ಅವರ ಚಿಕನ್ ಗಿಕನ್ ಮಾಡ್ಕೊಂಡು. ನಾ ಡ್ರಿಂಕ್ಸ್ ತಗೊಳಲ್ಲ, ಅದನ್ನ ಮಾಡೋದಿತ್ತು ಸರ್. ಆಯ್ತು ಅಂತೇಳಿ ಇಲ್ಲೇ ನಮ್ಮ ಹೊಲದ ಬಾಜುನ ಒಂದು ಶೆಡ್ ಇತ್ತು, ಅಲ್ಲಿ ವ್ಯವಸ್ಥೆ ಮಾಡಿದೆ. ಬರ್ರಪ್ಪ ಅಂತೇಳಿ ಬಂದರು. ನಂದು ಕ್ಯಾಮ್ರಾ ಇತ್ತಲ್ಲ ಸರ್, ಹೆಂಗೂ ಅದು ನಂದಲ್ಲ ಸರ್ ಕ್ಯಾಮ್ರಾ, ನಮ್ಮ ಫ್ರೆಂಡ್ ಇತ್ತು. ನಾಟಕ ಶೂಟಿಂಗಿಗೆ ನಾನು ನನ್ನ ಫ್ರೆಂಡ್ ಕ್ಯಾಮ್ರಾನ ಯೂಸ್ ಮಾಡ್ತೀನಿ ಇವತ್ತಿನವರೆಗೂ ಸರ್. ಏನು ಅವರು ಫೋಟೋಗ್ರಾಫರ್ ಇದ್ರ? ಹಾಂ ಸರ್, ಫೋಟೋಗ್ರಾಫರ್ ಅದ್ರ ಸರ್, ಚೇತನ್ ಅಂತೇಳಿ. ಆ ಮನುಷ್ಯ ನೆನೆಸ್ಬೇಕು ನಾನು. ಯಾಕಂದ್ರೆ ನಾ ಇವತ್ತೇನು ನಾಟಕದಾಗ ಯೂಟ್ಯೂಬ್ ಸಕ್ಸಸ್ ಆಗೈತೆ ಅಂದ್ರೆ ಅರ್ಧ ಫಾಲ್ ಅವಂದು ಐತೆ ಸರ್. ಬಿಟ್ಟದೂರು ಅವ್ನು ಚೇತನ್ ಅಂತೇಳಿ. ಅವ್ನ ಕ್ಯಾಮ್ರಾ ಇತ್ತು. ಅದು ಬರ್ರಿ ಹೆಂಗೂ ಪಾರ್ಟಿಗೆ ಬರತ್ತೀರಿ ನೀವು, ಅದನ್ನ ಶೂಟ್ ಮಾಡ್ತಿದ್ದೆ ನಾನು. ಒಂದು ಡೈಲಾಗ್ ಹಿಂಗೆ ಹೇಳು ಅಂತೇಳಿ ಅವ್ರು ಕಟ್ ಮಾಡೋದು, ಅವರು ಅಲ್ಲಿ ಮೋಜು ಮಸ್ತಿ ಮಾಡೋದು, ಇದನ್ನೆಲ್ಲ ಶೂಟ್ ಮಾಡಿ ಯೂಟ್ಯೂಬ್ಗೆ ಹಾಕಿದ್ವಿ ಸರ್. ಅದನ್ನ ಎಡಿಟಿಂಗ್ ಮಾಡಿ ವ್ಯೂಸ್ ಸಿಕ್ಕಾಬಿಟ್ಟು ಆಗತ್ಬಿಡ್ತು ಅದು ನೋಡಿ. ಅಂದ್ರೆ ನ್ಯಾಚುರಲ್ ಸ್ಟೆಕ್ ಆಗಿದ್ದಕ್ಕೆ ಭಾಳ ವ್ಯೂಸ್ ಬರ್ತದ್ರಿ. ಹೌದು ಸರ್. ಹಂಗಾಗಿ ನಿಮ್ಗೆ ಅದ ಪ್ರೇರಣೆ ನೀಡುತ್ತೆ. ಹೌದು ಸರ್. ಅದು ನೋಡಿಬಿಟ್ಲೆ ಗೋಕುಲ್ ಫೋನ್ ಮಾಡೋದ, ಜಗ್ಗಿ ಇದು ಏನು ಪ್ಲಾನ್ ಮಾಡದೆ ಹಿಂಗೆ ಹೊಂಟತಿ, ಇದನ್ನ ಏನೋ ಒಂದು ಮಾಡೋಣ ಬಾ ಮಾತಾಡೋಣ ಅಂತೇಳಿ ತಡಸ್ಕತ್ರ ಕೂತ್ಕೊಂಡಾಗ, ಇಲ್ಲ ಒಂದು ಕಾನ್ಸೆಪ್ಟ್ ಐತಿ ಉಡಾಳ್ ಮೆಂಬರ್ ಅಂತೇಳಿ ಮಾಡೋಣ ಅಂತ. ಆಕ್ಚುಲಿ ಕಾನ್ಸೆಪ್ಟ್ ಅವಂದ ಸರ್, ಉಡಾಳ್ ಮೆಂಬರ್ ಟೈಟಲ್ ಅವಂದ. 2 ಎಪಿಸೋಡ್ ಐತೆ ಅಂತ. ಆಯ್ತು ಅಂತೇಳಿ ಶುರು ಮಾಡಿದ್ವಿ ಸರ್. ಅದು ಹಂಗ ಹೋತು. ಈಗ ಎಷ್ಟು ಎಪಿಸೋಡ್ ಆಯ್ತು? ಈಗ 148 ಎಪಿಸೋಡ್ ಬಂದ ಸರ್. ಈಗ 149 ಈಗ ಬರುತ್ತೆ ಸರ್. ಈಗ 149 ಎಪಿಸೋಡ್. ಇನ್ನೂ ಜಾಸ್ತಿ ಆಗ್ತೈತೆ ಸರ್. ಅದ್ರಾಗ ನಾ ಸ್ವಲ್ಪ ಊರು ಹೊಸಬ್ರಿಗೆ ಬಿದ್ದೆ. ನಮ್ಮ ಊರು ಹಂಗಿರ್ಬೇಕು ಅಂತೇಳಿ ಸ್ವಲ್ಪ ನಮ್ಗೆ ಇಲ್ಲ, ನಿಮ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಐತಲ್ಲ. ಹೌದು ಸರ್. ಈಗ ಒಬ್ಬ ಯೂಟ್ಯೂಬರ್ ಅಂದ್ರೆ ಏನ್ರಿ ವಿಡಿಯೋ ಮಾಡಬೇಕು, ಹಾಕಬೇಕು, ಅದರಿಂದ ರೊಕ್ಕ ಗಳಿಸ್ಬೇಕು ಅನ್ನೋದೇ ಇರ್ತೈತಿ. ಬಟ್ ನಾವು ನಿಮ್ಮನ್ನು ಹುಡುಕೊಂಡು ನಿಮ್ಮನ್ನು ಮಾತಾಡ್ಸಕತ್ತಿದ್ದು ಯಾಕಂತಂದ್ರೆ ಅದೇ ಕಾನ್ಸೆಪ್ಟಿಗೆ, ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದ, ಆ ಥರ ಕೆಲಸ ಮಾಡ್ಕೊತ ಇದ್ದಿದ್ದ. ಹಿಂಗಾಗಿ ಈಗ ನೀವು ಉಡಾಳ್ ಮೆಂಬರ್ ಮಾಡಿದ್ರಲ್ಲ, ಈ ಎಲ್ಲ ಕಲಾವಿದರು ಇಲ್ಲಿ ಲೋಕಲ್ ಕಲಾವಿದರನ್ನ ಕರ್ಕೊಂಡು ಮಾಡಕತ್ತಿದ್ರೆ ಹೆಂಗೆ? ಲೋಕಲ್ ಅಂದ್ರೆ ಸರ್, ನಮ್ಮ ಊರವ್ರು ಸ್ವಲ್ಪ ಜನ ಇದ್ದಾರೆ, ಅಕ್ಕಪಕ್ಕದ ಊರವ್ರು ಜಾಸ್ತಿ ಅದಾರ ಸರ್. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಅವ್ರವ್ರು ಅನ್ನಂಗಿಲ್ಲ ಸರ್. ನಾವು ಆಸಕ್ತಿ ಇರೋರು ಯಾರಾದರೂ ಒಂದು ಪಾತ್ರಕ್ಕೆ ಸೆಟ್ ಆಗ್ತಾರಂದ್ರೆ ಅವ್ರಿಗೆ ಬರ್ರಿಪ್ಪ ಮಾಡ್ರಿ ಅಂತ ಹೇಳ್ತೀವಿ. ಏನೋ ಅಲ್ಪ ಸ್ವಲ್ಪ ಪೇಮೆಂಟ್ ಮಾಡ್ತೀವಿ, ಇಷ್ಟು ಸರ. ಮತ್ತು ಊಟ ತಿಂಡಿ ಎಲ್ಲ ನೋಡ್ಕೋತೀವಿ. ಎಷ್ಟು ಸಬ್ಸ್ಕ್ರೈಬರ್ ಅದಾರ ನಿಮ್ಮ ಚಾನಲ್ಗೆ? ಸರ್ ಸದ್ಯಕ್ಕೆ 4,17,000 ಅದಾರ ಸರ್. ಹಂಗೆ ನೋಡಿದ್ರೆ ಇದು ಕಡಿಮೆ ನಂದು. ಯಾಕಂದ್ರೆ ನಮ್ಗಿಂತ ಹಿಂದ್ಗಡೆ ಬಂದವರೆಲ್ಲ ಸಿಕ್ಕಾಪಟ್ಟೆ ಅವರು ಎಲ್ಲ 10 ಲಕ್ಷ 20 ಲಕ್ಷ 30 ಲಕ್ಷ ಸಬ್ಸ್ಕ್ರೈಬ್ ಅದಾರ ಸರ್. ಯಾಕ್ರಿ ಅದು ಏನು ಪ್ರಾಬ್ಲಮ್ ಸರ್? ಕಂಟೆಂಟ್ ಏನಂದ್ರ ಇದರಲ್ಲಿ ಜನದ್ದು ತಪ್ಪಣ್ಬೇಕು, ಅಥವಾ ಇವರು ರುಚಿ ಕೆಡಿಸ್ತಾರೋ, ಅಥವಾ ಇವರೇ ಹಿಂಗೆ ಕೊಡ್ತಾರೋ ಅನ್ನೋದು ತಪ್ಪಣ್ಬೇಕು ಗೊತ್ತಿಲ್ಲ. ಹಂಗಂತೇಳಿ ಅದು ಬೇಡ ಅಂತ ಅನ್ನಂಗಿಲ್ಲ, ಅದು ಬೇಕು. ಆದ್ರೆ ಜನ ಏನು ಮಾಡ್ತಾರೆ ಸರ್, ಅಶ್ಲೀಲ ಸಾಹಿತ್ಯ, ಡಬಲ್ ಮೀನಿಂಗ್ ಇಂಥವುಗಳನ್ನು ಜಾಸ್ತಿ ನೋಡ್ತಾರೆ. ಹೌದು, ಅವು ಜಾಸ್ತಿ ಬೈದಾಡೋದು ಇಂಥವೆಲ್ಲ ನೋಡಿ ಏನಾಗುತ್ತಾ, ಅವ್ನು ಕ್ರಿಯೇಟರ್ ಏನ್ ಮಾಡ್ತಾನೋ, ಜನ ಇಂಥವ್ ನೋಡ್ತಾರ ಅಂತೇಳಿ ಅವನು ಹಿಂಗ ಮಾಡಾದ್ಬಿಡ್ತಾನೆ. ಅಂದ್ರೆ ವ್ಯೂಸ್ ಬಂದಿದ್ದನ್ನ ನೋಡ್ಕೊಂಡು ಆ ತರ ಮಾಡ್ತಾರ. ಈಗ ಹಂಗ ನಾ ಮಾಡಿದ್ರೆ ಸರ್, ನಮ್ಗೆ ಸಿಕ್ಕಾಪಟ್ಟೆ ರೊಕ್ಕ ಮಾಡ್ಬೋದು. ನಾವು ದಿನಕ್ಕೆ 2-3 ಕಂಟೆಂಟ್ ಮಾಡ್ಬೋದು ನಾವು ಎಂತಿಂತವ್ರ. ಅದ್ರ ಬೇಡ, ನನಗೆ ನನ್ನದೇ ಒಂದು ಎಥಿಕ್ಸ್ ಐತಿ, ಸಾಮಾಜಿಕ ಕಳಕಳಿ ಜವಾಬ್ದಾರಿ ಐತಿ. ನಾನು ಹಿಂಗ ಇರ್ಲಿ. ನನಗೆ ನೀವು ಡಬಲ್ ಮೀನಿಂಗ್ ಮಾಡೋದಿಲ್ಲ ಹಂಗಾದ್ರೆ? ಇಲ್ಲ ಸರ್. ನಾನು ಸಾಕಷ್ಟು ಎಪಿಸೋಡ್ ನೋಡಿದೆ, ಅದು ಬಹಳ ಹಾರ್ಶ್ ಅನ್ಬಾರ್ದು, ಹಾರ್ಶ್ ಆಗಿರ್ಬಾರ್ದು. ಊಟಕ್ಕೆ ಉಪ್ಪಿನಕಾಯಿ ಇದ್ದಷ್ಟು ಇರ್ಬೇಕು. ಕೆಲವೊಬ್ಬರಂತೂ ಅದು ಏನ್ ಮಾಡಕ್ಕಾಗಲ್ಲ. ಆಯ್ತು. ಮತ್ತೆ ನೀವು ನಿಮ್ಮದು ಕೆಲವೊಂದಿಷ್ಟು ವಿಡಿಯೋಸ್ ನೋಡಿದ್ದೆ ನಾನು. ಈಗ ನಾಟಕ ಅಂದ್ರೆ ನಾಟಕ ಒಂದಲ್ಲ, ಈ ಉಡಾಳ್ ಮೆಂಬರ್ ಎಪಿಸೋಡ್ ಒಂದಲ್ಲ. ಈಗ ಊರಾಗ ಗ್ರಾಮೀಣ ಕಲಾವಿದರು ಇರ್ತಾರೆ, ಅಂದ್ರೆ ಭಜನಾ ಪದ ಹಾಡೋರು, ಆಮೇಲೆ ಇನ್ನು ಜನಪದ ಹಾಡೋರು. ಅಂಥವ್ರದ್ದೆಲ್ಲ ಊರಿಗೆ ಹೋಗಿ ನೀವು ಅವ್ರಿಗೆ ಎಡಿಟ್ ಮಾಡಿಕೊಡೋದು, ಅದನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡುವಂಥದ್ದು. ಹಿಂಗಾಗಿ ಈ ಭಾಗದಾಗ ನೀವು ಭಾಳ ಫೇಮಸ್ ಆಗ್ಬಿಟ್ಟಿರಿ ಸರ್. ಏನಂದ್ರೆ ನಮ್ಮ ಕರ್ನಾಟಕದಾಗ ಆಗಿರ್ಬೋದು, ಎಲ್ಲ ಕಡೆನೂ ಆ ಒಂದು ಲೋಕಲ್
ನೆಲೆಗಟ್ಟು ಆ ಮಣ್ಣಿನ ಸಂಸ್ಕೃತಿ ಜಾನಪದಕಲೆ ಸಿಕ್ಕಾಪಟ್ಟೆ ಇದಾವೆ ಸರ್. ಹ್ಮ್ ಹ್ಮ್ ಪ್ರಕಾರಗಳು ಭಾಳ ಅದಾವ. ಹ್ಮ್ ಆದ್ರೆ ಅದನ್ನ ಆ ಜನರಿಗೆ ಒಂದು ಸ್ಕೋಪ್ ಕೊಡೋದಾಗಿರ್ಬೋದು, ಒಬ್ಬ ಕಲಾವಿದ ಅದಾನ ಅನ್ಕೋರಿ ಅವಂಗ ಒಂದು ಸ್ಕೋಪ್ ಕೊಟ್ಟು ಅವ್ನು ಪ್ರೋತ್ಸಾಹ ಕೊಟ್ಟು ಅವ್ನು ಮುನ್ನೆಲೆಗೆ ತರುವಂತ ಕೆಲಸಗಳು ಯಾರು ಮಾಡಲ್ಲ ಸರ್. ನಾವೊಂದು ಈ ನಿಟ್ಟಿನಾಗ ಏನ್ ಮಾಡಿದೆ, ಅದು ನನ್ನ ಸ್ವಾರ್ಥನ ಅನ್ಕೋರಿ ನೀವು, ಅವ್ರ ತಂದು ನಾ ಯೂಟ್ಯೂಬ್ ಹಾಕೋತಿದ್ದೆ, ಅಲ್ಲಿ ನನಗೇನೋ ಅಲ್ಪ ಸ್ವಲ್ಪ ಸಿಕ್ತಿತ್ತು, ಆಸೆಗೆ ನಾನು ಹಾಕ್ತಿದ್ದೆ ಅನ್ಕೋರಿ. ಅಲ್ಲಿ ಅಲ್ಲ ಈಗ ನೀವು ಹಂಗಂತಿರ್ಲ, ಈಗ ನಿಮ್ಮ ಕೈಯಾಗಿತ್ತದು ಎಲ್ಲ ಏನು ಡಬಲ್ ಮೀನಿಂಗ್ ಡೈಲಾಗ್ ಹಾಕಿ ಕಲಾವಿದರು ಬರ್ತಿದ್ರು ಮಾಡೋಕ್ಕೂ ರೆಡಿ ಇದ್ರು, ಬಟ್ ಅದ್ರ ಹಿಂದದ್ದು ಹೋಗ್ಲಿಲ್ಲ ನೀವು. ಇಲ್ಲಿ ಜನಪದದ ಮಾಡ್ರಿ ಎಷ್ಟು ಸಿಗ್ತೈತೆ ಅಷ್ಟೇ ಸಿಗ್ಲಿಲ್ಲ, ನನಗೆ ಅದ್ರೊಳಗೆ ಸಂತೃಪ್ತಿ ಆಗಿದ್ರಿ, ಅದು ಭಾಳ ಖುಷಿ ಅನ್ಸುತ್ತೆ. ಹೌದು ಸರ್. ಈ ಭಜನಾದವ್ರಾಗಿರ್ಬೋದು, ಸೋಬಾಣ ಪದ ಹಾಡೋರಾಗಿರ್ಬೋದು, ಕೋಲಾಟ ಭಾಳ ಅದಾವ ಸರ್. ಅವು ಹಿಂಗಾಗಿ ಸಿಕ್ಕಾಪಟ್ಟೆ ಐತಿ, ಹೇರಳವಾಗೈತಿ, ಅದನ್ನ ಸರಿಯಾಗಿ ನಾವು ಯೂಸ್ ಮಾಡ್ಕೊಳಕತ್ತಿಲ್ಲ ಅಷ್ಟೇ ಸರ್. ಏನು ಮಾಡೋದು? ಹೌದಲ್ಲ ಸರ್. ಈಗ ಉಡಾಳ್ ಮೆಂಬರ್ ಮಾಡಿದ್ರಿ, ಆಮೇಲೆ ಗ್ರಾಮೀಣ ನಾಟಕಗಳನ್ನು ಮಾಡಿದ್ರಿ, ಭಜನಾ ಪದಗಳನ್ನ ಮಾಡಿದ್ರಿ, ಎಲ್ಲ ಯೂಟ್ಯೂಬಿಗೆ ಹಾಕಾಕತ್ರಿ. ಹಾಂ ಸರ್. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾವೊಂದು ಏನಂದ್ರೆ ಈಗಿನ ಹೊಸ ಯೂಟ್ಯೂಬರ್ಸಿಗೆ ದಾರಿ ಆಗಲಿ ಅನ್ನೋದಕ್ಕೆ ಈ ಕುತೂಹಲದ ಪ್ರಶ್ನೆ ಕೇಳತ್ತೀನಿ. ನೀವು ಒಟ್ಟಾರೆ ನಿಮ್ಮ ಯೂಟ್ಯೂಬ್ ಆದಾಯ ಎಷ್ಟಿತ್ತು ಸರ್? ಅದು ಎಕ್ಸಾಕ್ಟಾಗಿ ಇಷ್ಟ ಅಂತಿರಂಗಿಲ್ಲ ಸರ್. ಹೆಂಗೆ ವ್ಯೂಸ್ ಆಗ್ತೈತಿ, ಮಾರ್ಕೆಟ್ ರೇಟ್ ಏನಿರುತ್ತೆ ಅಂದ್ರೆ ಮಾರ್ಕೆಟ್ ರೇಟ್. ಈಗ ನೋಡಿರಿ, ಕೊರೋನಾ ಟೈಮ್ನಾಗ ಸಿಕ್ಕಾಬಿಟ್ಟು ವ್ಯೂಸ್ ಆಗ್ತಿತ್ತು, ಇನ್ಕಮ್ ಕಡಿಮೆ ಇರ್ತಿತ್ತು, ಅಂದ್ರೆ ಮಾರ್ಕೆಟ್ ಬಿದ್ದಿತ್ತು, ಹಿಂಗಿರ್ತದೆ ಸರ್. ಒಂದೊಂದು ಸರಿ ಸರ್ ಅಪ್ ಟು 3 ಲಕ್ಷವರೆಗೂ ಪರ್ ಮಂತ್ ತೊಗೊಂಡನ್ ಸರ್. ವಾ, ಅಲ್ಲ 10 ಲಕ್ಷ 15 ಲಕ್ಷ ತೊಗೊಳೋರು ಅದಾರ ಸರ್ ನಮ್ಮ ಕನ್ನಡದವ್ರ. ಹಾಂ, ಬಟ್ ನಾವು ಅಲ್ಲಿ ಆ ಲೆವೆಲ್ಗೆ ಇನ್ನೂ ಹೋಗಿಲ್ಲ. ಬಟ್ 3 ಲಕ್ಷ ಮ್ಯಾಕ್ಸಿಮಮ್ ಸರ್. ಒಂದೊಂದು ಸರಿ ಅಗದಿ ಕಡಿಮೆ ಅಂದ್ರೆ 20,000ವರೆಗೂ ಬಂದು ಹತ್ತಿರ್ತದೆ ಸರ್. ಇದ್ರ ನಡುವೆ 80,000, 40,000, 50,000, ಹಿಂಗೆ 1 ಲಕ್ಷ ಹಿಂಗೆಲ್ಲ ತೊಗೋತಿರ್ತೇವೆ ಸರ್. ಅದ್ರಾಗ ಏನಿದಿಲ್ಲ, ಮುಚ್ಚಿಡುವಂಥದ್ದೇನಿಲ್ಲ. ಆದರೆ ಎಷ್ಟೋ ಜನ ನಮ್ಮ ಹೊಸಬ್ರು ಯೂಟ್ಯೂಬಲ್ಲಿ ಏನೋ ಯೂಟ್ಯೂಬ್ ಅಂದ್ರೆ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಅಂತ ಅನ್ಕೊಂಡಿರ್ತಾರೆ. ದಯವಿಟ್ಟು ಹಂಗಿಲ್ಲ, ಅದು ಸ್ವಲ್ಪ ಕಷ್ಟ ಐತೆ. ಇಲ್ಲಿ ಏನಾಗಿದೆ, ಕ್ಯಾಮ್ರಾ ತಗೋಬೇಕು, ಆರ್ಟಿಸ್ಟ್ ತರಬೇಕು, ಹಾಂ ಸರ್, ಒಳ್ಳೆ ಕಂಟೆಂಟ್ ಮಾಡಬೇಕು, ನಗಿಸುವಂಥ ಡೈಲಾಗ್ ಇರಬೇಕು. ಈಗ ನೋಡ್ರಿ ಸರ್, ನಮ್ಮ ವ್ಯೂಸ್ಗೆ ಬೇರೆ ವ್ಯೂಸ್ಗೆ, ನಮ್ಮ ಚಾನಲ್ ವ್ಯೂಸ್ ಬೇರೆ ಚಾನಲ್ ವ್ಯೂಸ್ ನಮ್ಗೆ ಕಡಿಮೆ ಇದಾವೆ. ಆದರೂ ನಾವು ಕಂಟಿನ್ಯೂ ಮಾಡ್ತೇವೆ ಅಂದ್ರೆ ಚೂರು ಕಡಿಮೆ ಇದ್ರೂ ಲಾಭದಾಗದು. ಹೆಂಗಂದ್ರೆ ಸರ್, ಎಡಿಟಿಂಗ್ ನಾನು ಮಾಡ್ತೇನೆ, ಸ್ಕ್ರಿಪ್ಟ್ ನಾನು ಬರೀತೇನೆ, ಅಂದ್ರೆ ಅಲ್ಲಲ್ಲಿ ಸೇವ್ ಆಗ್ಬಿಡ್ತೈತಿ. ಹಾಂ ಸರ್. ಈಗ 4 ಜನಕ್ಕೆ ಕೊಡೋ ಪೇಮೆಂಟನ್ನು ನಾನು ಒಬ್ಬನೇ ಉಳಿಸ್ತೇನೆ ಅಥವಾ ನಾನು ತಗೊಳ್ತೇನೆ ಅನ್ನೋದ್ರಿಂದ ನಮ್ಮ ಉಡಾಳ ಮೆಂಬರ್ 149ವರೆಗೂ ಬಂದದ್ದು ಸರ್. ಸ್ಟಾರ್ಟ್ ಮಾಡುವಾಗ ಹೇಳಿದ್ದೆ 0 ವ್ಯೂಸ್ ಆದರೂ ಇದು 100 ಎಪಿಸೋಡ್ ನಾನು ಮಾಡ್ತೇನೆ ಅಂತಲೇ ಹೇಳಿದ್ದೆ, ಯಾರು ನೋಡಿದಿರಲಿಲ್ಲ ಅಂತೇಳಿ. ಬಟ್ ಆ ಟಾರ್ಗೆಟ್ ದಾಟ್ ಮುಂದೆ ಬಂದೆ ಸರ್. ವಾ ವಾ ವಾ. ಇಷ್ಟೆಲ್ಲ ಆಯಿತು. ಆಮೇಲೆ ನೀವೀಗ ಅಷ್ಟು ಆದಾಯ ನಿಮ್ಮ ಮನೆಗೆ ಎಲ್ಲ ಸರಿ ಹೋಗ್ತಿತ್ತು, ಆರ್ಟಿಸ್ಟ್ಗಳಿಗೆ ಪೇಮೆಂಟಿಗೆಲ್ಲ ಸರಿ ಹೋಗ್ತಿತ್ತು. ಹಾಂ ಸರ್. ಈ ನಡುವೆ ನಾ ಗಮನಿಸ್ದಂಗೆ ಭಾಳ ನಿಮ್ಮ ಊರಾಗ ಆಯ್ತು ಮತ್ತು ಹೊರಗೆ ಪರ ಊರಿಗೆ ಆಯ್ತು, ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಿದ್ರಿ ನೀವು. ಸಾಕಷ್ಟೇನು ಮಾಡಿಲ್ಲ ಸರ್, ಅಲ್ಪ ಸ್ವಲ್ಪ ಮಾಡಿ. ಅಲ್ಲ, ನೀವು ಭಾಳ ಮಾಡಿರಿ, ಬಟ್ ನೀವು ಹೇಳ್ಕೊಳ್ಳೋದಲ್ಲ ಯಾವಾಗಲೂ. ಈಗ ಸಮಾಜಮುಖಿ ಕೆಲಸ ಮಾಡೋದಂದ್ರೆ ಸಮಾಜದ ಏನಾರ ಒಂದು ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ದುಡ್ಡು ಹಾಕ್ತೀರಿ. ಆಮೇಲೆ ಒಂದು ಆಂಬುಲೆನ್ಸ್ ತೊಗೊಂಡ್ರಿ ನೀವು. ಯಾರು ಹಿಂಗೆ ನಮಗೆ ಅದು ಬೇಕು ಇದು ಬೇಕಂತ ಸಹಾಯ ಬಂದ್ರೆ ಅವ್ರಿಗೆ ಹೆಂಗಂದ್ರೆ ಒಂದು ಕೈಯಿಂದ ಕೊಟ್ಟಿದ್ದ ಇನ್ನೊಂದು ಕೈ ಗೊತ್ತಾಗಬಾರ್ದು ಅನ್ನೋ ರೀತಿ ಒಳಗೆ ಎಲ್ಲ ಸಹಾಯ ಮಾಡಿಲ್ಲ. ಇದು ಈ ಥರ ಮಾಡ್ಬೇಕಂದ್ರೆ ಅಂದ್ರೆ ಈಗ ಫ್ಯಾಮ್ಲಿ ವೈಸ್ ನಿಮಗೆ ಏನು ಒಪಿನಿಯನ್ ಐತೆ ಅಂದರೆ ನಿಮ್ಮ ಬಗ್ಗೆ? ಸರ್, ನಾವು ಸಮಾಜದಿಂದ ಏನೋ ಒಂದು ಕೊಡುಗೆ ತೊಗೊಂಡಾಗ, ಇವತ್ತು ಜಗದೀಶ್ ಅಂತಂದ್ರೆ ಎಲ್ಲೋ 4 ಮಂದಿ ಗುರುತಿಸ್ತಾರೆ ಅಂದಾಗ ಅದು ಸಮಾಜ ನನಗೆ ಕೊಟ್ಟು ಕೊಡುಗೆ. ಹೌದು. ಸೊ ನಾನು ಒಂದು ಸಮಾಜಕ್ಕೆ ಏನೋ ಒಂದು ಕೊಡಬೇಕು. ಅದ್ರಾಗ ನಮ್ಮದು ಭಾರತ ಹಳ್ಳಿಗಳ ದೇಶ. ನಂದು ಇನ್ನೊಂದು ಇಂಟೆನ್ಷನ್ ಸರ್, ಉಡಾಳ್ ಮೆಂಬರ್ ಇಂಟೆನ್ಷನ್, ಅದ್ರೊಳಗೆ ನೀವು ನೋಡ್ಬೋದು ಆ ಸ್ಟೋರಿ ಒಳಗಡೆ ಪೂರ್ತಿ ಗ್ರಾಮ ಹಳ್ಳಿಗಳು ಹೇಗಿರಬೇಕು, ಏನು ಪಂಚಾಯತ್ ವ್ಯವಸ್ಥೆ ಹೆಂಗೆ ಅನ್ನೋದೈತೆ ಸರ್. ನನ್ನ ಥಾಟ್ ಏನಂದ್ರೆ ಹಳ್ಳಿಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಸರ್. ಹಿಂಗಾಗಿ ನಾನು ನಮ್ಮ ಹಳ್ಳಿಗಳು ಚೆನ್ನಾಗಿರ್ಬೇಕು, ನಮ್ಮ ಹಳ್ಳಿ ಜನರ ಮೆಂಟಾಲಿಟಿ ಚೇಂಜ್ ಆಗಬೇಕು, ಸ್ವಚ್ಛತೆ, ಒಂದು ವಾತಾವರಣ ಆಗಿರ್ಬೋದು, ಇವೆಲ್ಲವೂ ಇರ್ಬೇಕಂತ ಹೇಳಿ ನಾನು ಒಂದೇನೋ ಒಂದು ನನ್ನ ಕೈಲಾದಷ್ಟು ಮಾಡತ್ತೇನೆ ಸರ್. ಬರೀ ನಾಟ್ ಓನ್ಲಿ ಈಗ ಆಂಬುಲೆನ್ಸ್ ಕೊಟ್ವಿ ಸರ್, ಆಂಬುಲೆನ್ಸ್ ಹೇಳ್ತೇನೆ ನಂದಲ್ಲ, ನಮ್ಮ ಪ್ರೇಕ್ಷಕ ಪ್ರಭುಗಳದು. ಯಾಕಂದ್ರೆ ಅವ್ರಿಗೆ ನಾ ಥ್ಯಾಂಕ್ಸ್ ಹೇಳ್ತೇನೆ. ಅಲ್ಲ, ಅಂದ್ರೆ ಅವ್ರು ಕೊಡಿಸಿದ್ರ ನಿಮ್ಗೆ? ಹೌದು ಸರ್. ಯಾಕಂದ್ರೆ ನಾನು ಒಬ್ಬನಿಂದ ಆಗಲ್ಲ ಸರ್, ಯಾಕಂದ್ರೆ ನನಗೆ ಬರೋ ಇನ್ಕಮ್. ಆಂಬುಲೆನ್ಸ್ ತಗೋಬೇಕಂತ ವಿಚಾರ ಯಾವಾಗ ಬಂತು? ಹಾಂ ಸರ್, ನಾನು ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ನಿರುದ್ಯೋಗ ಯುವಕರಿಗೆ ಅಂತೇಳಿ ಕಾರ್ ಇರ್ತಾವೆ ಸರ್ ಸ್ಕೀಮ್. ಆ ಸ್ಕೀಮ್ನಾಗ ಒಂದು ಕಾರ್ ತಗೊಂಡೆ ಸರ್, ಎಲ್ಲ ಬೋರ್ಡು ಬಾಡಿಗೆ ದುಡಿದ್ರಾತ್ ಅಂತೇಳಿ. ಯಾಕಂದ್ರೆ ಡಿಗ್ರಿ ಮುಗಿದ್ಮೇಲೆ ಸಿನಿಮಾ ಅದು ಇದನ್ನು ಮಾಡ್ತಾ ಇದು ಒಂದು ಇರಲಿ ಅಂದ್ಕೊಂಡು ಮಾಡ್ತಾ ಇದ್ದೆ. ಹೌದು. ಆಮೇಲೆ ಏನಾಗ್ತು, ನಾಟಕ ಶೂಟಿಂಗ್ ಮಾಡುವಾಗ ಸರ್ ನಾನು ನೈಟ್ ಹೋಗ್ಬಿಡ್ತಿದ್ದೆ ನಾನು ನಾಟಕಕ್ಕೆ, ನನ್ನ ಕಾರ್ ತೊಗೊಂಡು. ಅವಾಗ ಕೆಲವೊಬ್ರು ಊರಾಗ ಏನಾರ ಎಮರ್ಜೆನ್ಸಿ ಆದಾಗ ಇಲ್ಲ ಗಾಡಿ ಬೇಕಿತ್ತು ಅಂತನವರು. ಅವಾಗ ನಾನು ಬೇಜಾರಾಗೋದು, ಅಯ್ಯೋ ನಾನು ಹಿಂಗೆ ನನ್ನ ಗಾಡಿ ಐತೆ ಅಂದ್ಕೊಂಡು ಇವ್ರು ಹಿಂಗೆ ಮಾಡಿರ್ತಾರೆ, ಬಟ್ ಹಿಂಗೆ ಆತಲ್ಲ ಅಂತೇಳಿ. ಇದು ಆಗಬಾರ್ದು, ಮತ್ತು ಸುತ್ತಮುತ್ತಲ ಹಳ್ಳಿ ಇಲ್ಲಿ ಈಗ ಅದಾಗಬಾರ್ದು ಅಂತೇಳಿ ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಹೇಳಿದೆ, ಹಿಂಗೆ ಮಾಡ್ಬೇಕಂತ ಮಾಡಿದ್ದೀನಿ, ನೀವು ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂದಾಗ, ಸರ್ ನಿಜ ಹೇಳ್ತೀನಿ, 1 ರೂಪಾಯಿಂದ ಹಿಡಿದು
15-20 ಸಾವಿರವರೆಗೆ ಹಾಕಿ ಎಲ್ಲವೂ ಸೇರಿ 6.5 ಲಕ್ಷ ಮೇಲೆ ಆಯ್ತು. 6.5 ಲಕ್ಷ. ಇವಾಗಲೂ ಮೊನ್ನೆ ಕೂಡ ಒಬ್ಬರು ಬೆಂಗಳೂರವರು ರಾಮಯ್ಯ ಅಂತೇಳಿ ಹಿರಿಯ ಒಬ್ಬರು ಬಿಸ್ನೆಸ್ ಮೆನ್ ಅವರು 10,000 ಒಂದು ಹಾಕಿದ್ರು. ಅವ್ರು ರೀಸೆಂಟಾಗಿ ನೋಡ್ತಾ ಇದ್ದಾರೆ ಅಂತ ನಮ್ಮ ಎಪಿಸೋಡ್. ಭಾಳ ಮಾತಾಡಿ ಹಿಂಗೆ ಹಾಕಿದ್ರು. ಅಲ್ಲ ಈಗ 6.5 ಲಕ್ಷ ಅಂದ್ರೆ ಎಷ್ಟು ಡ್ಯೂರೇಷನ್ ಅಂದ್ರೆ 1 ಮಂತ್ ಹೋಯ್ತಾ 15 ಡೇಸ್ ಆಯ್ತಾ ಎಷ್ಟು ದಿನದೊಳಗೆ ಅದು ಅಷ್ಟು ಕಲೆಕ್ಟ್ ಆಯ್ತು ಸರ್? ಅದು ಹೆಚ್ಚು ಕಡಿಮೆ ನಾವು ಇನ್ನೊಂದು ಸರ ಬೇರೆ ಗಾಡಿ ಬುಕ್ ಮಾಡಿದ್ರೆ 1 ವಾರದಲ್ಲಿ ಬರ್ಬೋದು, ಒಂದು 15 ದಿನದಲ್ಲಿ ಬಂದ್ಬಿಡ್ತಾವೆ, ಇಲ್ಲ ಆನ್ ಟೈಮ್ ಕೊಡ್ತಾರೆ ಸರ್. ಬಟ್ ಆಂಬುಲೆನ್ಸ್ ಬುಕ್ ಮಾಡುವಾಗ ಹೇಳಿದ್ರು ಅವ್ರು 8 ರಿಂದ 10 ತಿಂಗಳು ಬೇಕಂತ. ಅಂದ್ರೆ ಪೇಷಂಟ್ ಮಲ್ಗಾಕ ಅದು ಸ್ಟ್ರೆಚರ್ ಬೇಕು, ಅದೇನೋ ಗೊತ್ತಿಲ್ಲ ಸರ್. ಅದರಲ್ಲಿ ಲಾಕ್ಡೌನ್ ಬೇರೆ, ಅದೇನೋ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಂತೆ. ಹೀಗಾಗಿ ಅವ್ರು ಮೊದಲೇ ಬುಕ್ ಮಾಡುವಾಗ ಹೇಳಿದ್ರು. ಅಲ್ಲ ಆಂಬುಲೆನ್ಸ್ ಒಂದು ವ್ಯಾನ್ ಅನ್ನ ಆಂಬುಲೆನ್ಸ್ ಆಗಿ ಕನ್ವರ್ಟ್ ಮಾಡಕ್ಕೆ ಅದರದ್ದು ಆದಂತದ್ದು ಒಂದು ಕ್ರೈಟೇರಿಯಾ ಇರುತ್ತೆ. ಅದೇ ಸರ್, ಏನೋ ಗೊತ್ತಿಲ್ಲ ಅದು ಮ್ಯಾನುಫ್ಯಾಕ್ಚರ್ ಅವರು ಹೇಳ್ಬಿಟ್ರು ಅಷ್ಟೇ. ಆ ಟೈಮಲ್ಲಿ ನಾವು ಜನರಿಗೆ ಇದು ಮಾಡಿದ್ವಿ. ಯಾಕಂದ್ರೆ ನನಗೆ 1 ಲಕ್ಷ ಈಗ ಒಂದೇ 15 ದಿನದಲ್ಲಿ ಅಂದ್ರೆ 15 ದಿನದಲ್ಲಿ ಎಷ್ಟು ಕಲೆಕ್ಟ್ ಆಗ್ಬೋದು ಸರ್ ಅಮೌಂಟ್? ಬಟ್ ಆ ಟೈಮಲ್ಲಿ 6.5 ಲಕ್ಷ ಕಲೆಕ್ಟ್ ಆಯ್ತು. ಮಾಡಿದ್ವಿ. ಉಳಿದಿದ್ದೇನಿದೆಲ್ಲ ನಾನು ನನ್ನ ಈಗ ಗಾಡಿ ರೇಟ್ ಎಷ್ಟು ಸರ್? ಸರ್ ಗಾಡಿ ರೇಟು 8.5 ಲಕ್ಷ ಇದೆ. ಮತ್ತೆ ಇನ್ನು ಉಳಿದಿದ್ದು ನೀವು ನಾನು ಹಾಕಿದೆ ಸರ್. ನಾನು ಹಾಕಿದೆ. ಇನ್ಸೂರೆನ್ಸ್ ಆಗಿರ್ಬೋದು. ನೋಡ್ರಿ ವೀಕ್ಷಕರೇ, ಇವತ್ತು ನಮಗೆ ಭಾಳ ಖುಷಿ ಆಗೋದಂದ್ರೆ ಏನು, ಆಡಿಯನ್ಸ್ ಕಡೆಯಿಂದ ಒಂದಿಷ್ಟು ದುಡ್ಡು ತೊಗೊಂಡ್ರು, ಆ ನಂತರ ತಾವು ಹಾಕಿದ್ರು. ತಾವು ಅಂದ್ರೆ 2.5 ಲಕ್ಷ ಅಂದ್ರೆ ಅಲ್ಲ ಸರ್? ಹಾಂ ಸರ್. ಆ 2.5 ಲಕ್ಷ ಹಾಕ್ಬೇಕಾದ್ರೆ ನಾವು ಬಂದಿದ್ದೆಲ್ಲ ನಮ್ಗೆ ಇರಲಿ ಅನ್ನುವಂಥ ಕಾಲದೊಳಗೆ 2.5 ಲಕ್ಷ ಸಮಾಜ ಸೇವೆಗೆ ಹಾಕಿದ್ರಂತಂದ್ರೆ ಭಾಳ ಖುಷಿ ಅನಿಸುತ್ತೆ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಏನೈತಲ್ಲ, ಇಂಥವ್ರನ್ನೆಲ್ಲ ಹುಡ್ಕೊಂಡು ಬಂದೀವಲ್ಲ ಅನ್ನುವಂಥದ್ದು ನಮಗೂ ಹೆಮ್ಮೆ ಆಗತ್ತೈತಿ. ಸೊ ಸರ್, ಅದು ಆಂಬುಲೆನ್ಸ್ ನೋಡೋಣ ಅಂದ್ರೆ ಅದು ಹೆಂಗೈತಂತ ನಮಗೆ ತೋರಿಸ್ರಲ್ಲ. ಗ್ಯಾರಂಟಿ ಸರ್. ಈಗ ಇದು ಆಂಬುಲೆನ್ಸು ಆಡಿಯನ್ಸ್ ರೊಕ್ಕ ಕೊಟ್ರೆ ನಿಮ್ಗೆ, ನೀವಷ್ಟು ರೊಕ್ಕ ಹಾಕಿದ್ರಿ ತಂದ್ರಿ, ಓಕೆ. ಬಟ್ ಇದನ್ನು ಮೇಂಟೈನ್ ಮಾಡಕ್ಕೂ ಅಮೌಂಟ್ ಭಾಳ ಬೇಕಲ್ರಿ. ಅಂದ್ರೆ ನೀವು ಇದು ಯೆಲ್ಲೋ ಬೋರ್ಡ್ ಐತಿ. ಯೆಲ್ಲೋ ಬೋರ್ಡ್ ಅಂದ್ರೆ ಟ್ಯಾಕ್ಸ್ ಭಾಳ ಬರ್ತೈತಿ. ಆಮೇಲೆ ಇನ್ಶೂರೆನ್ಸ್ ಕಟ್ಬೇಕು ಅದಕ್ಕೆ. ಮತ್ತು ಎಮರ್ಜೆನ್ಸಿ ಬಂದಾಗ ಕೆಲವೊಂದು ಟೈಮ್ ನೀವು ಬ್ಯುಸಿ ಇರ್ತೀರಿ, ಯಾರನ್ನಾರ ಡ್ರೈವರ್ನ ಹೈವೇರ್ ಮಾಡಬೇಕಾಗತ್ತೆ, ಪೆಟ್ರೋಲ್ ಹಾಕ್ಬೇಕಾಗತ್ತೆ. ಇವನ್ನೆಲ್ಲ ಹೆಂಗೆ ನಿಭಾಯಿಸ್ತೀರಿ? ಮಾಡ್ತೀನಿ ಸರ್. ಈಗ ನಂದೇನು ಇನ್ಕಮ್ ಇದಲ್ಲ ಸರ್ ಯೂಟ್ಯೂಬ್ದು, ಬಂದಿದ್ರೊಳಗೆ ಇದಕ್ಕಂತಷ್ಟು ಒಂದು 20%, 30% ಇದಕ್ಕಂತ ಎತ್ತಿಟ್ಟೇನೆ ಖರ್ಚಾಗುತ್ತೆ. ಡ್ರೈವಿಂಗ್ ಅನ್ನಕೇನು ಸರ್ ನಾನು ಮಾಡ್ತೇನೆ, ನಮ್ಮ ತಮ್ಮ ಮಾಡ್ತಾನೆ, ನಮ್ಮ ಗುರು ತೆಲಬೇನ್ ಅಂತೇಳಿ ಪಾತ್ರ ಮಾಡ್ತಾನೆ, ನಾವು ಮಾಡ್ತಾನೋ. ಮತ್ತೆ ನಮ್ಮ ಇಲ್ಲಿ ಎದುರುಗಡೆ ಮನೆ ಹುಡುಗ 4 ಜನ ಇರ್ತೀವಿ ಸರ್. ಒಬ್ರು ಇದ್ದೇ ಇರ್ತೀವಿ. ಇಮಿಡಿಯೇಟ್ ಅವ್ರೆಲ್ಲಂತರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಸರ್, ಫ್ರೀ ಆಗಿ. ಮತ್ತೆ ಅಗದಿ ದೂರ ಹೋಗ್ತಾವ ಅಂತಂದಾಗ ಸರ್ ಚಾರ್ಜ್ ಮಾಡ್ತೀವಿ ಮತ್ತೆ ನಾವು. ಯಾಕಂದ್ರೆ ಲೋಕಲ್ ಆದ್ರೂ ಓಕೆ ಸರ್. ಅದ್ರಾಗೂ ಏನ್ ನನಗೆ ಹೆವಿ ಭಾರ ಏನಾಗಿಲ್ಲ ಸರ್. ಆಂಬುಲೆನ್ಸ್ ವಾರದಾಗ 2 ರಿಂದ 3 ಪೇಷಂಟ್ ಬರ್ತಾವ ಸರ್. 2-3 ಸರ್ವಿಸ್ ಅದ ಹೆಂಗೆ ತಿಂಗಳಿಗೊಮ್ಮೆ ಅದು ಮಾಡಿಸ್ತಿಲ್ಲ? ತಿಂಗಳಿಗೊಮ್ಮೆ ಇರಂಗಿಲ್ಲ ಸರ್. ಸರ್ವಿಸ್ ಇಷ್ಟು ಕಿಲೋಮೀಟರ್ ಅಂತ ಇರುತ್ತೆ, ಇಲ್ಲ ಇಷ್ಟು ದಿನ ಆದ್ಮೇಲೆ ಅಂತ ಇರುತ್ತೆ ಸರ್. ಅದ್ರ ಪ್ರಕಾರ ಈಗ ಎಷ್ಟು ವರ್ಷ ಆಯ್ತು ಸರ್ ಇದು ಆಂಬುಲೆನ್ಸ್ ತೊಗೊಂಡು? 2 ವರ್ಷ ಆಯ್ತು ಸರ್. 2 ವರ್ಷ ಅಂತಂದ್ರೆ ರಿಪೇರಿ ಅದು ಇದು ಬರುತ್ತಂದ್ರೆ ಇನ್ನು ಮಾಮೂಲಿ ಸಣ್ಣ ಬೇಸಿಕ್ ಇದು ಬರುತ್ತೆ ಸರ್ ಅಷ್ಟೇ. ಸರ್ವಿಸ್, ಆಯಿಲ್ ಚೇಂಜ್, ಸಣ್ಣ ಪುಟ್ಟ ಏನಾರ ಮೈನರ್ ಆವೆ ಹೋಗಿದ್ರೆ ಅಷ್ಟೇ ಸರ್.